ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಬ್ಲಾಗ್. ಫ್ರೆಂಡ್ಸ್, ಏನಂದರೆ ನಾನು ನನ್ನ ಮಗ ನನ್ನ ಫ್ರೆಂಡ್ಸ್ ಎಲ್ಲ ಹೊಸಕೋಟೆ ಹತ್ರ ಬರೋ ಉಪ್ಪಾರಳ್ಳಿ ಅಲ್ಲಿ ಕಟೇರಮ್ಮ ಟೆಂಪಲ್ಗೆ ಹೋಗಿದ್ವಿ. ಭಾನುವಾರ ಹೋಗಿ ಬಂದ್ವಿ. ಸೋಮವಾರ ಸ್ವಲ್ಪ ಹುಷಾರಿಲ್ದಿರ ಆಯಿತು, ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಜನ ಇದ್ದರು ಫ್ರೆಂಡ್ಸ್ ದೇವಸ್ಥಾನದಲ್ಲಿ. ಇದು ಕಟೇರಮ್ಮ ದೇವಿ ಅಮ್ಮ ತಾಯಿ ತುಂಬ ಪವರ್ಫುಲ್ ಇದ್ದಾರೆ. ನಾನು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು. ಇನ್ನು ಮುಂದೆ ಒಂದು ದೇವಸ್ಥಾನ ಬರುತ್ತೆ ಕಂಬಳಿಪುರ ಅಂತೇಳಿ, ಅಲ್ಲಿ ಕಟೇರಮ್ಮನೂ ಇದೆ. ಅಲ್ಲಿ ತುಂಬ ಸತಿ ಹೋಗಿದ್ದೀನಿ. ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋದ್ವಿ. ನಮ್ಮ ಫ್ರೆಂಡ್ ಅವ್ರ ಅಕ್ಕವರು ನಾನ್ ವೆಜ್ ಊಟ ಅಂದರೆ ದೇವ್ರಿಗೆ ಕುರಿ ಹೊಡೆದು ನಾನ್ ವೆಜ್ ಊಟ ಇಟ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾನ್ ವೆಜ್ ಊಟಕ್ಕೆ ಬಂದು ನೋಡಿ, ಅಲ್ಲಿ ಮುದ್ದೆ ತುಳಸೋ ಮೆಥಡ್ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಪಾತ್ರೆಯಿಂದ ತೊಗೊಂಡು ಒಂದು ಪ್ಲಾಸ್ಟಿಕ್ ಚೀಲ ಇರುತ್ತಲ್ವ, ಅಕ್ಕಿ ಚೀಲ, ಅದಕ್ಕೆ ಆಯಿಲು ತುಪ್ಪ ಇದು ಮಾಡಿಬಿಟ್ಟು ಬಿಸಿ ಬಿಸಿ ಹಾಕೊಂಡು ಪ್ಲಾಸ್ಟಿಕ್ ಚೀಲದೊಳಗಡೆ ಹಿಂಗೆ ಮಡಚಿ ಎಷ್ಟು ಚೆನ್ನಾಗಿ ಮುದ್ದೆ ಕಟ್ಟಿದ್ರು ಅಂತಂದರೆ, ಎಷ್ಟೆಷ್ಟು ಬೇಗ ಎಷ್ಟು ನೈಸಾಗಿ ಮುದ್ದೆ ಕಟ್ಟಿದ್ರು ಗೊತ್ತಾ. ತುಂಬ ಚೆನ್ನಾಗಿತ್ತು. ನೋಡಿ, ಮಟನ್ ಸಾರು ರೆಡಿ ಆಗ್ತಾಯಿದೆ. ತುಂಬಾ ವೆರೈಟೀಸ್ ಇತ್ತು ಫ್ರೆಂಡ್ಸ್. ಇದು ಬೋಟಿ, ಮಟನ್ ಸಾರು, ಚಿಕನ್ ಸಾರು, ಪಾಯಸ ಎಲ್ಲ ಇತ್ತು. ನಾವು ಹೋಗಿ ದೇವ್ರ ಪ್ರಸಾದ ತಿನ್ಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಕೆಲವೊಂದು ರೀಲ್ಸ್ ಮಾಡ್ಕೊಂಡ್ವಿ. ಖುಷಿಯಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ದೇವಸ್ಥಾನ ಹೋಗಿದ್ದಕ್ಕೆ ಅಮ್ಮನ ದರ್ಶನ ಆಯಿತು, ಮನ್ಸಿಗೆ ನೆಮ್ಮದಿ ಸಿಕ್ತು, ಫ್ರೆಂಡ್ಸಿಗಳ ಜೊತೆ ಜಾಲಿ ಮಾಡಿದ್ದಾಯಿತು, ದೇವ್ರ ಪ್ರಸಾದ ತಿಂದಿದ್ದಾಯಿತು. ಲಾಸ್ಟಿಗೆ ಎಲ್ಲ ಫ್ರೆಂಡ್ಗಳಿಗೆಲ್ಲ ಬಾಯ್ ಹೇಳಿ ಮನೆಗೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.